ಒಬ್ರಿಗೆ ಒಳ್ಳೇದಾಗುತ್ತೋ ಇಲ್ವೋ ಗೊತ್ತಿಲ್ಲ, ಕೆಟ್ಟದ್ದಂತೂ ಆಗ್ಬಾರ್ದು. ಅದ್ ನಾವಂತೂ ಮಾಡೋದೇ ಇಲ್ಲ, ನಮ್ಗೆ ಆ ಮೈಂಡು ಬರಲ್ಲ. ಯಾಕೆಂದ್ರೆ ಒಂದ್ ಸ್ಪಿರಿಚುವಲ್ ಅಲ್ಲಿ ನೀವು ಕನೆಕ್ಟ್ ಆದಾಗ ಒಬ್ಬ ವ್ಯಕ್ತಿ ಆ ಸ್ಪಿರಿಚುವಲ್ ಲೈಫ್ಗೆ ನೀವು ಕನೆಕ್ಟ್ ಆಗ್ತಿದ್ದೀರಾ ಅಂದ್ರೆ ನೀವೆಲ್ಲ ಕೊಡಕ್ಕೆ ಹೋಗ್ತಿರ್ತೀರಾ ಹೊರತು ನೀವು ಜಾಸ್ತಿ ಪಡ್ಕೊಳಕ್ ಹೋಗಲ್ಲ. ಒಂದ್ ಫೀಮೇಲ್ಸ್ ಗಳಿಗೆ ಅವ್ರ ಕನ್ಸಿರುತ್ತೆ ಮೇಡಮ್, ಕೆಲವೊಂದ್ ಟೈಮ್ ಯಾರು ಸಪೋರ್ಟ್ ಮಾಡ್ತಾ ಇರಲ್ಲ, ಅವರೇ ಮಾಡೋಣ ಅಂದ್ರೂ ಕೂಡ ಆಗ್ತಾ ಇರಲ್ಲ, ಆ ಸಿಚುವೇಶನ್ ಹಂಗ ಮಾಡ್ಬಿಟ್ಟಿರುತ್ತೆ. ಅಂತವ್ರಿಗೆ ನಿಮ್ ಕಡೆಯಿಂದ ಒಂದ್ ಮೆಸೇಜ್ ಕೊಡೋದಾದ್ರೆ ಏನ್ ಕೊಡ್ಬೋದು? ಫ್ಯಾಮಿಲಿ ಆಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು, ಹಸ್ಬೆಂಡ್ ಆಗಿರ್ಬೋದು, ಬ್ರದರ್ ಸಿಸ್ಟರ್ಸ್ ಆಗಿರ್ಬೋದು, ಅಥವಾ ಫ್ರೆಂಡ್ಸ್ ಆಗಿರ್ಬೋದು, ಕೊಲೀಗ್ಸ್ ಆಗಿರ್ಬೋದು ಸರ್, ಅವ್ರ ಹತ್ರ ಅದನ್ನ ಶೇರ್ ಮಾಡ್ಕೊಂಡು ಒಂದ್ ಸ್ಟೆಪ್ ಮುಂದೆ ಬಂದಾಗ್ಲೇ ಅವ್ರು ಬರಕ್ ಆಗಲ್ಲ ಸರ್. ಅವ್ರ ಮನ್ಸಲ್ಲೇ ಇಟ್ಕೊಂಡ್ರೆ ಯಾವತ್ತೂ ಅವ್ರ ಮನೆಯಿಂದ ಈಚೆಗೆ ಬರಕ್ಕೂ ಆಗಲ್ಲ, ಅವ್ರ ಅಚೀವ್ಮೆಂಟ್ ಮಾಡಕ್ಕೂ ಆಗಲ್ಲ ಸರ್. ಇಲ್ಲ ನನಗೆ ಹಿಂಗ ಆಸೆ ಇದೆ ಅಂತ ಮನ್ಸಲ್ಲೇ ಅನ್ಕೊಂಡು ಸುಮ್ನೆ ಏನೋ ಹೇಳ್ಬೇಕು ಹೇಳ್ಬಾರ್ದು ಅಂತ ಅನ್ಕೊಂಡು ಸುಮ್ನೆ ಹೇಳ್ಬಿಟ್ಬಿಟ್ಟು ಅವ್ರು ಏನೋ ಬೇಡ ಬಿಡು ಅಂತಂದಾಗ ಅಲ್ಲಿಗೆ ಸ್ಟಾಪ್ ಮಾಡಿದಾಗ, ಬಿಡು ನನ್ನ ಪ್ರಪಂಚನೇ ಇಷ್ಟು, ಮನೇಲಿ ಬೇಡ ಅಂತ ಇದಾರೆ, ನಾನು ಇನ್ ಮುಂದೆ ಹೋಗಕ್ಕಾಗಲ್ಲ ಅಂತ ಬಿಟ್ಬಿಟ್ರೆ ಅವ್ರು ಅಲ್ಲೇನೆ ಹುಡ್ಕೋತಾರೆ ಹೊರತು ಅವ್ರದ್ದು ಏನ್ ಅಚೀವ್ಮೆಂಟ್ ಇದೆ ಹೊರಗಡೆ ಪ್ರಪಂಚಕ್ಕೂ ತೋರ್ಸಕ್ಕಾಗಲ್ಲ, ಅವರು ಅಚೀವ್ ಮಾಡಕ್ಕಾಗಲ್ಲ ಸರ್. ಸ್ಟ್ರಗಲ್ ಬರುತ್ತೆ ಸರ್ ಫ್ಯೂಚರ್ ಅಲ್ಲಿ, ಅದು ಅವ್ರು ಒಳ್ಳೇದೇ ಆಗಿರುತ್ತೆ, ಫ್ಯೂಚರು ಚೆನ್ನಾಗಿರುತ್ತೆ. ಆ ಮೂಮೆಂಟ್ ಅಲ್ಲಿ ಕಷ್ಟ ಬರ್ಬೋದು, ಎಂಡ್ ಆಫ್ ದಿ ಡೇ ಅವ್ರು ಅಚೀವ್ಮೆಂಟ್ ಮಾಡಿದಾಗ ಹಿಂದಿಂದೆಲ್ಲ ಮರ್ತೋಗ್ಬಿಡ್ತಾರೆ ಸರ್. ಅದೇನೋ ಕಾಣಿಸಲ್ಲ, ಝೀರೋ ಕಾಣಿಸುತ್ತೆ. ಅವ್ರು ಅಚೀವ್ ಮಾಡಿರೋ ಆ ಖುಷಿ ಮಾತ್ರ ಅವ್ರ ಹತ್ರ ಉಳ್ಕೊಳ್ಳುತ್ತೆ ಸರ್.